ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಏನಂದರೆ, ಟೀನ್ ಏಜ್ ಮತ್ತು ಅರ್ಲಿ ಸೆಕ್ಸುವಲ್ ಎಕ್ಸ್ಪೋಜರ್ ಅಥವಾ ಇನ್ನು ಮೆಚುರಿಟಿನೇ ಆಗಿಲ್ಲ ಅದಕ್ಕಿಂತ ಮುಂಚೆ ಸೆಕ್ಸುವಲ್ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಷನ್. ಸೊ ಈ ವಿಷಯ ಬಗ್ಗೆ ಮಾತಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗೋದೆ. ಸೊ ಲಾಸ್ಟ್ವರೆಗೆ ನೋಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಏನಾಗ್ತಾ ಇದೆ, ಅರ್ಲಿ ಎಕ್ಸ್ಪೋಜರ್ ಟು ಸೆಕ್ಸುವಲ್ ಕಂಟೆಂಟ್ ಇರ್ಬೋದು, ಅದು ವೆಬ್ ಸೀರೀಸ್ ಇರ್ಬೋದು, ಪೊರ್ನೋಗ್ರಫಿ ಇರ್ಬೋದು, ಸೆಕ್ಸುವಲ್ ಕಂಟೆಂಟ್ ಇರ್ಬೋದು, ಅಥವಾ ತುಂಬ ಯಂಗ್ ಏಜ್ನಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ, ಇವಾಗ ಹುಡುಗರಿಗಾಗಲಿ ಹುಡುಗಿಯರಿಗಾಗಲಿ ಏನಾಗುತ್ತೆ, ಅವ್ರ ಸೇಫ್ಟಿಗಾಗಿ ಅಂತ ಮೊಬೈಲ್ ಕೊಟ್ಟಿದ್ದಿರ್ತಾರೆ. ಪಾಪ ಅವ್ರು ಸ್ಕೂಲ್ ಹೋಗ್ತಾ ಇದ್ದಾರೆ, ಕಾಲೇಜ್ ಹೋಗ್ತಾ ಇದ್ದಾರೆ, ಯಾವುದೋ ರೀತಿ ಅವ್ರಿಗೆ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ನಮಗೆ ರೀಚ್ ಆಗ್ಬೋದು ಅಂತ ಉದ್ದೇಶದಿಂದ ಅವ್ರಿಗೆ ಮೊಬೈಲ್ ಕೊಟ್ಟಿದ್ದಿರ್ತಾರೆ. ಬಟ್ ಸಮ್ ಟೈಮ್ ಇದು ಮೊಬೈಲ್ದು ಏನಾಗುತ್ತೆ, ಒಂದು ಒಳ್ಳೆ ರೀತಿ ಉಪಯೋಗ ಆಗೋಕ್ಕಿಂತನೂ ಕೆಟ್ಟ ರೂಪದಲ್ಲಿ ಉಪಯೋಗ ಜಾಸ್ತಿ ಆಗುತ್ತೆ. ಅವಾಗ ಯಾರೋ ಆನ್ಲೈನ್ ಸ್ನ್ಯಾಪ್ಚಾಟ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಅಥವಾ ಇವತ್ತು ನಾಳೆ ಎಷ್ಟೋ ಆನ್ಲೈನ್ ಡೇಟಿಂಗ್ ಆ್ಯಪ್ಸ್ ಬರ್ತಾ ಇದೆ. ಸೊ ಅದರಲ್ಲಿ ಏನಾಗುತ್ತೆ, ತುಂಬ ಬೇಗ ಜಸ್ಟ್ ಒಂದು ಟ್ರೈ ಮಾಡೋಣ, ಹೆಂಗಿದೆ ಆ ಏಜ್ ಏನಿರುತ್ತಲ್ಲ, 15, 16, 17, 18 ಅಂದರೆ ಇದು ಒಂದು ಒಮ್ಮೆ ಬಾಡಿನಲ್ಲಿ ಹಾರ್ಮೋನ್ ಪುಷಪ್ಸ್ ಆಗಿದಿರುತ್ತೆ, ಹಾರ್ಮೋನ್ ತುಂಬಾ ಜಾಸ್ತಿ ಹೈ ಆಗಿದಿರುತ್ತೆ. ಆವಾಗ ಆ ಟೈಮ್ನಲ್ಲಿ ಭಯ ಅಂತ ಇರಲ್ಲ. ಜಸ್ಟ್ ಒಂದು ಮನೆ ರಿಸ್ಟ್ರಿಕ್ಷನ್ದಿಂದ ಸ್ವಲ್ಪ ಹೊರಗಡೆ ಬಂದಿದ್ದಿರ್ತೀರ. ಜಸ್ಟ್ ಇವಾಗ ಸ್ಕೂಲ್ ಏಜ್ದಿಂದ ಕಾಲೇಜ್ನಲ್ಲಿ PUC ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ನಲ್ಲಿ ಅದರಲ್ಲಿ ಹೋಗಿದ್ದಿರ್ತೀರ, ಅಥವಾ ಪ್ರಿಪ್ರೇಷನ್ಗೆ ಯಾವುದೋ ಕೋಚಿಂಗ್ ಹೋಗಿದ್ದಿರ್ತಾರೆ, ಯಾರೋ ಅಲ್ಲಿ ಸ್ವಲ್ಪ ಮೀಟ್ ಆಗ್ತಾರೆ. ಸೊ ಈಗ ಹೇಗಾಗಿದೆ ಅಂದರೆ, ಒಂದು 2 ಅಥವಾ 3 ದಿನ ಮಾತಾಡಿಬಿಟ್ಟು ಸ್ವಲ್ಪನೇ ಒಬ್ಬರೊಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಆದಮೇಲೆ ಮತ್ತೆ ಇವತ್ತು ನಾಳೆ ಏನಾಗಿದೆ, ಹೋಟೆಲ್ಸ್ ಆಗಲಿ ಅಥವಾ ಇವೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ ಆನ್ಲೈನ್ ಆ್ಯಪ್ ಥ್ರೂ ಆರಾಮಾಗಿ ಒಂದು ರೂಮ್ ಬುಕ್ ಮಾಡ್ಬೋದು. ಅಲ್ಲಿ ಹೋಟೆಲ್ನಲ್ಲಿ ನೀವು ಚೆಕ್ಕು ಮಾಡ್ತಾ ಇಲ್ಲ, ಹುಡುಗಂದು ಏಜ್ ಎಷ್ಟು, ಹುಡುಗಿದ ಏಜ್ ಎಷ್ಟು, ಅವ್ರು ಈ ಏಜ್ಗೆ ವೆದರ್ ದೇ ಆರ್ ರೆಡಿ ಟು ಹ್ಯಾವ್ ಸೆಕ್ಸು. ಯಾಕಂದರೆ ಎಷ್ಟೋ ಸತಿ ನೋವಿಂಗ್ಲಿ ಅನ್ನೋವಿಂಗ್ಲಿ ವಿತ್ ಇಮೋಷ್ನಲ್ ಇದು ಸೆಕ್ಸ್ ಮಾಡಿದ್ದಿರ್ತಾರೆ. ಹುಡುಗಿ ಪ್ರೆಗ್ನೆಂಟ್ ಆಗಿರ್ತಾಳೆ, ಸಿ ಈಸ್ ನಾಟ್ 18. ಈಗ ಆಕಿ ಪೇರೆಂಟ್ಸ್ಗೆ ಏನಂತ ಎಕ್ಸ್ಪ್ಲೈನ್ ಮಾಡಬೇಕು? ಎಷ್ಟೋ ಸತಿ ನನ್ನ ಜೊತೆಗೆ ಆ ಥರ ಇದು ಆಗಿದ್ದಿರುತ್ತೆ. ಯಾರೋ ಫ್ರೆಂಡ್ ಫೋನ್ ಮಾಡ್ತಾರೆ, ನಾರಾಯಣ್ ಒಂದು ಕೆಲಸ ಐತಪ್ಪ ನಿನ್ನ ಕಡೆಯಿಂದ. ಏನಿಲ್ಲ, ನಮ್ಮೊಬ್ಬರು ಸ್ನೇಹಿತರಿದ್ದಾರೆ, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ, ಈ ಥರ ಹುಡುಗಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ, ನೋಡು ಯಾರಾದ್ರೂ ನಿನ್ನ ಪರಿಚಯ ಇದ್ದಾರೋ ಇದ್ದರೆ ಅಲ್ಲಿ ಸ್ವಲ್ಪ ಏನಾದರೂ ಪಿಲ್ಸ್ ಕೊಡ್ತಾರೆ, ಅಥವಾ ಇಲ್ಲಾಂದ್ರೆ ನೀನೇ ಪಿಲ್ಸ್ ಹೆಸರು ಹೇಳು, ನಾನು ಮೆಡಿಕಲ್ನಲ್ಲಿ ತೊಗೊಂಡು ಕೊಡ್ತೇನೆ. ಈ ಥರ ಅವ್ರು ಯಾವಾಗೋ 10 ವರ್ಷಿಗೊಂದ್ಸತಿ ಅಥವಾ 5 ವರ್ಷಿಗೊಂದ್ಸತಿ ಫೋನ್ ಯಾರೋ ಫ್ರೆಂಡ್ ಫೋನ್ ಮಾಡಿದ್ರೆ ಅದರ ಅರ್ಥ ಏನೋ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟಿ ಇದೆ, ಅಥವಾ ಈ ಥರ ಏನೋ ನ್ಯೂಸೆನ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಏನಾಗ್ತಾ ಇದೆ, ಈ ಥರ ಯಂಗ್ ಏಜ್ನಲ್ಲಿ ಅರ್ಲಿ ಏಜ್ನಲ್ಲಿ ಸೆಕ್ಸ್ ಮಾಡಿದಾಗ, ಒಂದು ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ರಿಲೇಷನ್ಶಿಪ್ಪು. ಈ ಹುಡುಗಿ ಜೊತೆಗೆ ಒಂದು 2-3 ಸತಿ ಸೆಕ್ಸ್ ಮಾಡಿದ್ನ, ಆಕಿ ಬೋರ್ ಆದಳ, ಆಯ್ತು ಮತ್ತೊಂದು ಹುಡುಗಿಗೆ ಪಟ್ಟಾಯಿಸೋದು, ಆಕಿನ ಜೊತೆಗೆ ಸೆಕ್ಸ್ ಮಾಡೋದು. ನಾಟ್ ಓನ್ಲಿ ಹುಡುಗರು, ಈವನ್ ಗರ್ಲ್ಸ್ ಆಲ್ಸೋ ಡೂಯಿಂಗ್ ದ ಸೇಮ್. ಈ ಹುಡುಗನ ಜೊತೆಗೆ ಒಂದು 2-3 ಸತಿ ಇದು ಆಯ್ತಾ, ಇಲ್ಲಪ್ಪ ನಿನ್ಗೆ ಅಷ್ಟು ಪವರ್ ಇಲ್ಲ, ಇನ್ನು ನನಗೆ ಜಾಸ್ತಿ ಬೇಕು, ನೀನು ನನಗೆ ಸ್ಯಾಟಿಸ್ಫೈ ಮಾಡಿಲ್ಲ, ಆಯ್ತು ಬಿಡು ಬೇಡ ಅಂತ ಅವ್ನಿಗೆ ಮೊಬೈಲ್ ಬ್ಲಾಕ್ ಮಾಡಿಬಿಡೋದು, ಮತ್ತು ಬೇರೆ ಹುಡುಗರನ್ನ ನೋಡೋದು. ಸೊ ಈ ಥರ ಏನಾಗ್ತಾ ಇದೆ ಯಂಗ್ ಏಜ್ನಲ್ಲಿ, ಟೀನ್ ಏಜ್ ಸ್ಪೆಷಲಿ ಏನಾಗ್ತಾ ಇದೆ, ಸೊ ಇದು ಅವ್ರ ಲೈಫ್ನಲ್ಲಿ ಸೆಕ್ಸ್ ಏನಾಗಿದೆ ತುಂಬ ಬೇಗ ಎಂಟ್ರಿ ಮಾಡಿದೆ. ಸೊ ಅದರದ್ದು ಏನಂದರೆ ಅಡ್ಡ ಪರಿಣಾಮ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಒಂದು, ಎರಡನೇದು ಪ್ರೆಗ್ನೆನ್ಸೀಸ್ ಭಯ ಇದ್ದೇ ಇರುತ್ತೆ. ಮೂರನೇದು ಸಮ್ಟೈಮ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಏಜೇ ಅದು ಇಲ್ಲ, ದೇರ್ ಈಸ್ ಎ ಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್ ನಾಳೆ ಯಾರೋ ಹುಡುಗಿದ ಪೇರೆಂಟ್ಸು ಏನಾದರೂ ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗಿಬಿಟ್ರು, ಮೈ ಡಾಟರ್ಸ್ ಈಸ್ ನಾಟ್ ಇನ್ನು 18 ವರ್ಷ ಆಕಿಗೆ ಆಗಿಲ್ಲ, ಆಕಿಂಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇನ್ನೂ ಡೆವಲಪ್ ಆಗಿಲ್ಲ, ಈ ಹುಡುಗ ನನ್ನ ಹುಡುಗಿಗೆ ಇದು ಮಾಡಿಬಿಟ್ಟು ರೇಪ್ ಮಾಡಿದಾನ ಅಂತ, ಈ ಥರ ಒಂದು ಕೇಸಸ್ ಕೂಡ ಎಷ್ಟೋ ಕೇಳಿಬರುತ್ತೆ. ಸೊ ನನ್ನ ಪರ್ಸ್ನಲ್ ಸಜೆಷನ್, ಸ್ಪೆಷಲಿ ದೋಸ್ ಹೂ ಆರ್ ಯಂಗ್ ಬಾಯ್ಸ್, ಅವ್ರ ಏಜ್ ಏನಿದೆ ಇನ್ ಬಿಟ್ವೀನ್ 16 to 19 or 20 ಇರ್ಬೋದು,
ಇದು ಸರಿನಾ ತಪ್ಪ ಅಂತ ನಾನು ಹೇಳಲ್ಲ, ಬಟ್ ನಾನು ತಮಗೆ ಒಂದು ಹೇಳ್ತೀನಿ, ಬಿ ಪೇಷನ್ಸ್, ಗಿವ್ ಸಮ್ ವ್ಯಾಲ್ಯೂಬಲ್ ಟೈಮ್ ಟು ಯುವರ್ ರಿಲೇಶನ್ಶಿಪ್. ಸೆಕ್ಸ್ ಈಸ್ ನಾಟ್ ದ ಓನ್ಲಿ ಆಪ್ಷನ್ ಇನ್ ರಿಲೇಶನ್ಶಿಪ್. ಅದು ಮಾಡೋ ಏಜಿಗೆ ಮಾಡಿ, ಫಸ್ಟ್ ಒಬ್ಬರೊಬ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿ, ಒಬ್ಬರೊಬ್ರಿಗೆ ತಿಳ್ಕೊಳ್ಳಿ, ಒಬ್ಬರೊಬ್ಬರ ಜೊತೆ ಕ್ವಾಲಿಟಿ ಸ್ಪೆಂಡ್ ಮಾಡಿ. ಇಫ್ ಯು ಆರ್ ಪಾರ್ಷಿಯಲ್ ಕಿಸ್ಸು ಅದು ಓಕೆ, ಬಟ್ ವೆನ್ ಇಟ್ಸ್ ಕಮ್ಸ್ ಟು ಎನ್ ಮೆನ್ ಇಂಟರ್ಕೋರ್ಸ್ ಇರುತ್ತಲ್ಲ, ವಾಟ್ ಐ ಸಜೆಸ್ಟ್ ಈಸ್ ಸ್ಟಿಲ್ ಯು ಶುಡ್ ವೇಟ್ ಫಾರ್ ಸಮ್ ಟೈಮ್. ಯಾಕಂದರೆ ಏನೋ ಒಂದು ತಪ್ಪು ಮಾಡಿಬಿಟ್ಟು ಅದರಿಂದ ಇಡೀ ನಮ್ಮ ಲೈಫ್ ಹಾಳಾಗಬಾರ್ದು. ಏನೋ ಯಾರೋ ರೇಪ್ ಅಲಿಗೇಷನ್ಸ್ ಮಾಡಿದ್ರು, ಯಾರೋ ಬೇರೆ ರೀತಿಯಿಂದ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರು, ವಿಡಿಯೋ ತಮ್ಮ ಮಾಡಿಟ್ರು, ವಿಡಿಯೋ ಮಾಡಿಬಿಟ್ಟು ತಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ತೇನೆ, ತಮ್ಮ ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡ್ತೇನೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ತಮಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದು ತಮ್ಮ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಎಷ್ಟೋ ಸತಿ ಈ ಥರ ಹರ್ಯಾಸ್ಮೆಂಟ್ಗೆ ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಸುಸೈಡ್ವರೆಗೆ ಹೋಗಿರ್ತಾರೆ. ಸೊ ಟೀನ್ ಏಜ್ನಲ್ಲಿ ಸೆಕ್ಸ್ ಅಟ್ಲೀಸ್ಟ್ ಹುಡುಗ 21 ವರ್ಷ, ಹುಡುಗಿ 18 ವರ್ಷ ಒಳಗಡೆ ಮಾಡಬಾರ್ದು. ನೀವು ಸ್ವಲ್ಪ ಹುಡುಗಿ 18 ವರ್ಷ ಆದಮೇಲೆ, ಹುಡುಗ 21 ವರ್ಷ ಆದಮೇಲೆ, ಆಮೇಲೆ ನಿಮ್ಗೆ ಅನಿಸ್ತು ಎದರ್ ಪರ್ಸನು ಹೂಎವರ್ ಮೈ ಪಾರ್ಟ್ನರ್ ಹಿ ಈಸ್ ಕಮಿಟೆಡ್ ಟು ಮೀ, ಕಮಿಟೆಡ್ ಟು ಮೈ ರಿಲೇಶನ್ಶಿಪ್ಪು, ಐ ಕ್ಯಾನ್ ಹ್ಯಾವ್ ಮೈ ಲೈಫ್, ನಾನು ಇವನ ಜೊತೆಗೆ ಇಡೀ ಲೈಫ್ ಜೀವನ ಕಳಿಬಹುದಂತ ಆ ಫೀಲಿಂಗ್ ಬಂದ್ರೆ ಮಾತ್ರ ಈ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಿ. ಇದು ಯಾವುದೋ ಒಂದು ವಿಡಿಯೋ ಗೇಮ್ ಇಲ್ಲ, ಅಥವಾ ಇದು ಯಾವುದೋ ಒಂದು ಮೆಸೇಜಿಂಗ್ ಆ್ಯಪ್ ಇಲ್ಲ. ಇಟ್ ಈಸ್ ಎ ಲೈಫ್ ಆ್ಯಂಡ್ ಯು ಶುಡ್ ಬಿ ಲಿಟಲ್ ಸೀರಿಯಸ್ ಅಬೌಟ್ ಇಟ್. ಥ್ಯಾಂಕ್ ಯು.